ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायण नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरमष्टप्राक्षरं भागवतस्य वेदभूतोक्तिभक्तिवर्धिनो शमं करोति वाचालं पङ्गुं लङ्घयते गिरिमुखपदमहं वन्दे श्रीगुरुदीनतारिणं परमानन्दमाधवं श्रीचैतन्येश्वरम्। ओम अज्ञानतिमिरान्धस्य ज्ञानागणशलाकया चक्षुरुन्मीलितं तस्मै श्रीगुरुवे नमः। जय श्री प्रभुपाद, जय श्री गुरु। हरे कृष्ण। श्रीमद् भागवतम 6th canto 9th chapter. ನಾವು ಬಂದು ದೇವರುಗಳು ಪ್ರಾರ್ಥನೆಗಳು ನೋಡ್ತಾ ಇದ್ದೀವಿ. ಸೊ ದೇವರುಗಳ ಪ್ರಾರ್ಥನೆಗಳು 35 ಶ್ಲೋಕಗಳು ನಾವು ನೋಡಿದ್ದೀವಿ. ಇವತ್ತು 36ನೇ ಶ್ಲೋಕವನ್ನು ನೋಡೋಣ. ಸೊ ಪುರುಷೋತ್ತಮರು, ಓ ದೇವೋತ್ತಮ ಪರಮ ಪುರುಷ, ನೀವು ಎಲ್ಲ ಕಷ್ಟಗಳಲ್ಲಿ ಎಂದು ಬಿಡುಗಡೆ ಮಾಡಕ್ಕೆ ಯಾರಕ್ಕಾಗುತ್ತೆ? ಭಗವಂತನ ಒಬ್ಬರಿಗೆ ಆಗುತ್ತೆ. ಮತ್ತೆ ಇರೋರು ರೋಕ್ಲಿ ಏನೋ ಸ್ಪೀಕರ್ ಹೋಗ್ತಾ ಇದೆ, ಆ ಶಬ್ದ ನಿಮಗೆ ಜಾಸ್ತಿ ತಿಳಿಸ್ಲಿಕ್ಕೆ ಸೊ ಇಲ್ಲಿ ಬಂದು ಭಗವಂತನಿಗೂ ಅಷ್ಟು ಒಂದು ಜಾಸ್ತಿ ಗುಣಗಳು, ನಮಗೆಲ್ಲ ಎಲ್ಲ ಒಂದು ಲಿಮಿಟೆಡ್ ಇರುತ್ತೆ, ಬಟ್ ಭಗವಂತನಿಗೂ ಅನ್ಲಿಮಿಟೆಡ್ ಗುಣಗಳು ಇರುತ್ತೆ. ಸೊ ದೇವೋತ್ತಮ ಪರಮ ಪುರುಷ, ನೀವು ಬಂದು ನಿಮ್ಗೂ ಅಷ್ಟು ಗ್ಲೋರೀಸ್, ಮಹಿಮೆಗಳು, ಹೊಗಳು ಅಷ್ಟು ಜಾಸ್ತಿ ಇದೆ. ಇವಾಗ ನೀವು ನೋಡಿದ್ರೆ ಅನಂತರು, ಸೊ ಅನಂತರಿಗೂ ಎಷ್ಟು ತಲೆ? 1000. ಸೊ ಆ 1000 ತಲೆಯಿಂದ ಒಂದೊಂದು ಬಾಯಿಂದ ಒಂದೊಂದು ಭಗವಂತನ ಗ್ಲೋರೀಸ್ ಹೇಳ್ತಾ ಇದಾರಂತೆ, ಭಗವಂತನ ಹೊಗಳುತ್ತಾರಂತೆ. ಸೊ ಹೇಳಿದೆ ಮತ್ತೆ ಹೇಳಿಲ್ಲ, ಆ ಒಂದೊಂದು ಬಾಯಿಂದ ಒಂದೊಂದು ಹೊಗಳು ಭಗವಂತನ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಆತರ ಅನ್ಲಿಮಿಟೆಡ್ ಆಗ ಭಗವಂತನದು ಅಷ್ಟು ಗ್ಲೋರೀಸ್ ಇರುತ್ತೆ. ಬಟ್ ಭೌತಿಕದಲ್ಲಿ ಇರೋ ಮನುಷ್ಯರು ಏನ್ ಮಾಡ್ತಾರೆ? ಅವರ ಅಜ್ಞಾನ ಇಂದು ಭಗವಂತನ ಬಗ್ಗೆ ಅವ್ರಿಗೆ ಏನೇ ಗೊತ್ತಾಗೋದಿಲ್ಲ. ಬಟ್ ಅವರು ಭಗವಂತನ ಇದು ಇದೆ, ಅದು ಇದೆ, ಭಗವಂತ ಈ ತಪ್ಪು ಮಾಡಿದಾರೆ, ಅದು ಮಾಡಿದ್ದಾರೆ, ಈ ತರ ವಿವಾದ ಮಾತ್ರ ಮಾಡ್ತಾರೆ. ಆದ್ರೆ ಭಗವಂತನಿಗೂ ಎಷ್ಟು ಹೊಗಳು ಇದೆ, ಎಷ್ಟು ಗ್ಲೋರೀಸ್ ಇದೆ ಅವ್ರಿಗೂ ಏನ್ ಗೊತ್ತಾಗೋದೇ ಇಲ್ಲ. ಸೊ ಈ ಅಜ್ಞಾನಿಗಳು ಅವ್ರೇನ್ ಮಾಡ್ಕೊಳ್ತಾರೆ? ಶಾಸ್ತ್ರಗಳ ಪ್ರಕಾರ, ಯಾಕಂದ್ರೆ ಭಗವಂತ ಬಗ್ಗೆ ನಾವು ಗೊತ್ತಿದ್ರೆ ಭಗವಂತ ಬಗ್ಗೆ ನಾವು ಹೇಳಕ್ಕಾಗ. ಆಕ್ಚುಲಿ ಅವ್ರಿಗೆಲ್ಲ ಭಗವಂತ ಬಗ್ಗೆ ಗೊತ್ತೇ ಇಲ್ಲ. ಭಗವಂತನಿಗೆ ಎಷ್ಟು ಐಶ್ವರ್ಯಗಳು ಇರುತ್ತೆ, ಭಗವಂತನ 6 ಐಶ್ವರ್ಯ ಪೂರ್ಣವಾಗಿರುತ್ತೆ, ನಾವು ನೋಡಿದೀವಿ. ಆ ತರ, ಯಾಕಂದ್ರೆ ಭಗವಂತನಿಗೆ ಪೂರ್ಣ ಜ್ಞಾನ, ಪೂರ್ಣವಾಗಿರೋ ಶಕ್ತಿ, ಪೂರ್ಣ ಬಲ, ಪೂರ್ಣ ಐಶ್ವರ್ಯ, ಪೂರ್ಣ ಸಂಪತ್ತು, ಈ ತರ ಎಲ್ಲ ಪೂರ್ಣವಾಗಿರುತ್ತೆ. ಬಟ್ ಈ ಭೌತಿಕಲ್ಲಿ ಇರೋ ಅಜ್ಞಾನದಲ್ಲಿ ಇರೋರಿಗೂ ಅದ್ರ ಬಗ್ಗೆ ಏನೇ ಗೊತ್ತಾಗಲಿಲ್ಲ. ಆದ್ರೆ ಭಗವಂತ ಬಗ್ಗೆ ಮಾತಾಡ್ತಾರೆ, ಸನಾತನ ಧರ್ಮ ಬಗ್ಗೆ ಮಾತಾಡ್ತಾರೆ. ಅದು ಏನೇನೇ ಗೊತ್ತಿಲ್ಲ, ಆತರ ಅಜ್ಞಾನಿಗಳು, ಮೂಢರು ಆ ಸನಾತನ ಧರ್ಮ ಬಗ್ಗೆ ಮಾತಾಡ್ತಾರೆ. ಏನ್ ಮಾಡೋದು? ಈ ತರ ಅಜ್ಞಾನಿಗಳೇ ಈ ತರ ಮಾಡಿದವರು. ಯಾಕಂದ್ರೆ ಅವ್ರಿಗೆಲ್ಲ ನಾಲೆಜ್ ಇದ್ರೆ ಅಲ್ವಾ? ನಾಲೆಜೇ ಇಲ್ಲ. ಮತ್ತೆ ಓನ್ಲಿ ಏನೋ ಒಂದು ಅವರವರು ನೇಮ್ ಅಂಡ್ ಫೇಮ್ಗೋಸ್ಕರ, ಅವರವರು ನೇಮ್ ಅಂಡ್ ಫೇಮ್, ಅವರ ಬಗ್ಗೆ ಎಲ್ಲರೂ ಮಾತಾಡಬೇಕು, ಅದಕ್ಕೆ ಅವ್ರು ಆತರ ಮಾತಾಡುದು, ಮತ್ತೆ ಏನೇ ಇಲ್ಲ ಅವ್ರ ಹತ್ರ. ಬಟ್ ಭಗವಂತನ ಬಗ್ಗೆ ಯಾರಿಗೇ ಗೊತ್ತಾಗೋದಿಲ್ಲ. ಅಷ್ಟು ಶ್ರೇಷ್ಠ ಅಂತರು ಭಗವಂತ. ಭಗವಂತನ ಏನ್ ಬೇಕಂದ್ರೆ ಮಾಡಕ್ಕಾಗುತ್ತೆ. ಸೊ ಆದ್ರೆ ನಮ್ಗೂ ಈ ಭೌತಿಕಲ್ಲಿ ಸುಖ ದುಃಖ, ಲಾಭ ನಷ್ಟ ಎಲ್ಲ ಇರುತ್ತೆ. ಆದ್ರೆ ಭಗವಂತನಿಗೂ ಆತರ ಏನೇ ಇಲ್ಲ. ಈ ಭೌತಿಕಲ್ಲಿ ಯಾವ ಒಂದು ಅಟ್ಯಾಚ್ಮೆಂಟೇ ಇಲ್ಲ. ಭಗವಂತ ಬೇಕಂದ್ರೆ ಈ ತರ ಎಷ್ಟೋ ಪ್ರಪಂಚಗಳಲ್ಲಿ ಸೃಷ್ಟಿ ಮಾಡಕ್ಕ ಆಗುತ್ತೆ, ರಕ್ಷಕ ಮಾಡಕ್ಕ ಆಗುತ್ತೆ, ಮತ್ತೆ ನಾಶ ಮಾಡಕ್ಕ ಆಗುತ್ತೆ. ಸೊ ಅಷ್ಟು ಶಕ್ತಿವಂತರು ಭಗವಂತ.
ಸೊ ಆ ತರ ಇರುವಾಗ ಅವರೇ ಎಲ್ಲಾ ಕಾರಣಗಳಿಗೂ ಮೂಲ ಕಾರಣವಾಗಿ ಇರೋರು. ಆದ್ರೆ ಅವ್ರಿಗೂ ಏನೇ ಏನು ಆತರ ಎರಡುಗಳು ಏನೇ ಇಲ್ಲ, ನಂಬಿಕೆ ಏನು ಎಲ್ಲ ಎರಡುಗಳು ಇರುತ್ತೆ. ಅದ ಸುಖ ದುಃಖ ಲಾಭ ನಷ್ಟ ಎಲ್ಲ ಎರಡುಗಳಾಗಿರುತ್ತೆ. ಆದ್ರೆ ಭಗವಂತನಿಗೆ ಆತರ ಏನೇ ಇಲ್ಲ. ಯಾಕಂದ್ರೆ ನಾವೆಲ್ಲ ಭೌತಿಕದೇ ಸಿಕ್ಕಾಕೊಂಡಿರ್ತೀವಿ. ಆದ್ರೆ ಭಗವಂತ ಆತರ ಭೌತಿಕ ಅಟ್ಯಾಚ್ಮೆಂಟೇ ಇಲ್ಲ. ಆತರ ಇರುವಾಗ ಅವ್ರಿಗೂ ಏನು ಯಾವೊಂದು ಆಕರ್ಷಣೆ ಏನೇ ಇಲ್ಲ. ಆಕ್ಚುಲಿ ಭಗವಂತ ಬೇಕಂದ್ರೆ ಏನ್ ಬೇಕಂದ್ರೆ ಅವರು ಸ್ಟಾಪ್ ಮಾಡಕ್ಕ ಆಗುತ್ತೆ. ಬಟ್ ನಮಗೂ ಅದು ಸ್ವಲ್ಪ ಕಷ್ಟವಾಗಿರುತ್ತೆ. ಆ ತರ ಪ್ರಾಬ್ಲಮ್ಸ್ ಬರುವಾಗ ಆ ಪ್ರಾಬ್ಲಮ್ಸ್ ಇಂದ ಆಚೆ ಬರೋದು ನಮಗೂ ಸ್ವಲ್ಪ ಕಷ್ಟವಾಗಿರುತ್ತೆ. ಆದ್ರೆ ಭಗವಂತ ಏನ್ ಮಾಡ್ತಾರೆ, ಅದು ಅಷ್ಟು ಸುಲಭವಾಗಿ ಅದು ಮಾಡ್ಕೊಟ್ಬಿಡ್ತಾರೆ. ಇವಾಗ ದ್ರೌಪದಿಗೆ ಏನ್ ಪ್ರಶ್ನೆ ಅಂದ್ರೆ ತುರಂತ ಅವ್ರು ಏನ್ ಮಾಡ್ತಾರೆ, ಕೃಷ್ಣನಿ ಕರೀತಾರೆ. ತುರಂತ ಕೃಷ್ಣ ಏನ್ ಮಾಡ್ತಾರೆ, ಅಲ್ಲಿ ಓಡೋಡಿ ಬಂದು ದ್ರೌಪದಿಗೆ ರಕ್ಷಣೆ ಮಾಡ್ತಾರೆ. ಸೊ ಒಂದು ಟೈಮು ಏನಾಗುತ್ತೆ, ಒಂದು ನಿಮಿಷ. ಸೊ ಧ್ರುವಸ ಏನ್ ಮಾಡ್ತಾರೆ, ಅವ್ರಿಗೂ 10,000 ಶಿಷ್ಯರುಗಳಿದ್ದಾರೆ. ಸೊ ಅಷ್ಟು ಜನ ಜೊತೆ ಎಲ್ಲಿ ಹೋಗ್ತಾರೆ ಅವರು, ದುರ್ಯೋಧನ ನೋಡಕ್ ಹೋಗ್ತಾರೆ. ದುರ್ಯೋಧನ ಅಲ್ಲಿ ರಾಜವಾಗಿದ್ದಾನೆ. ಸೊ ಅವನು ಇಷ್ಟು ಸೇವೆಗಳಿಗೂ ಈ ತರ ಊಟ ಕೊಡೋದು, ಅವ್ರಿಗೆ ಸೇವೆ ಮಾಡೋದು ಏನು ಕಷ್ಟ ಇಲ್ಲ. ಆತರ ಎಲ್ಲ ಮಾಡ್ಬಿಡ್ತಾರೆ. ಅವಾಗ ದುರ್ವಾಸರ್ ಕೇಳ್ತಾರೆ, ಓಕೆ ನಿಮ್ಗೆ ಏನ್ ವರ ಬೇಕು? ಸೊ ಅವಾಗ ಆಕ್ಚುಲಿ ದುರ್ವಾಸರ್ ಏನ್ ವರ ಕೊಡಕ್ಕ ಅವ್ರು ಸಿದ್ಧವಾಗಿದ್ರು. ಅದೇ ಈ ಅಜ್ಞಾನಿ ಈ ದುರ್ಯೋಧನ ಏನ್ ಮಾಡ್ತಾನೆ ಗೊತ್ತಾ, ಅವನು ಕೇಳ್ತಾನೆ, ಸ್ವಾಮಿ ಅಲ್ಲಿ ಕಾಡಲ್ಲಿ ಪಾಂಡವರುಗಳಿದ್ದಾರೆ. ಸೊ ಅವರು ಬಂದು ಅಲ್ಲಿ ಎಲ್ಲರಿಗೂ ಊಟ ಎಲ್ಲ ಬಡಿಸ್ತಾರೆ. ಸೊ ಆಫ್ಟರ್ ಲಂಚ್ ಟೈಮ್ ಆದ್ಮೇಲೆ ಅதாவது ಎಲ್ಲರೂ ಪಾಂಡವರು ನೋಡಕ್ಕೆ ಋಷಿಗಳು ಮಹರ್ಷಿಗಳು, ಸೊ ಅಲ್ಲಿರೋ ಸನ್ಯಾಸಿಗಳು ಈ ತರ ಎಲ್ಲರೂ ಬರ್ತಾರೆ. ಎಲ್ಲರಿಗೂ ದ್ರೌಪದಿ ಊಟ ಬಡಿಸ್ತಾರಂತೆ. ಯಾಕಂದ್ರೆ ಅವರ ಹತ್ರ ಅಕ್ಷಯ ಪಾತ್ರ ಇರುತ್ತೆ, ಕೃಷ್ಣ ಕೊಟ್ಟಿದ್ದು ಸೂರ್ಯದೇವ ಹತ್ರ ಇಂದು ಸಿಕ್ಕಿದೆ ಆ ಅಕ್ಷಯ ಪಾತ್ರ ಇದ್ದು. ಸೊ ಆ ಅಕ್ಷಯ ಪಾತ್ರದಿಂದ ಎಲ್ಲರಿಗೂ ಊಟ ಬಡಿಸ್ತಾರೆ. ಬಟ್ ಲಾಸ್ಟ್ ಏನ್ ಮಾಡ್ತಾರೆ ಅವರು, ಮತ್ತೆ ಪಾಂಡವರಿಗೂ ಊಟ ಬಡಿಸ್ಬಿಟ್ಟು ಲಾಸ್ಟ್ ಇವರು ಊಟ ಮಾಡ್ಬಿಡ್ತಾರೆ. ಊಟ ಮಾಡ್ಬಿಟ್ಟು ಅದು ವಾಶ್ ಮಾಡಿ ಇಟ್ಬಿಡ್ತಾರೆ. ವಾಶ್ ಆದ್ಮೇಲೆ ಅದಿಂದ ಮತ್ತೆ ಏನ್ ಬರಲ್ಲ. ನೆಕ್ಸ್ಟ್ ಡೇವೇ ಮತ್ತೆ ಅದಿಂದು ನಾವ್ ಏನ್ ಕೇಳಿದ್ರೆ ಊಟ ಎಲ್ಲ ಬರುತ್ತೆ. ಸೊ ಅವಾಗ ನೀವೇನ್ ಮಾಡ್ಬೇಕು, ದ್ರೌಪದಿ ಊಟ ಮಾಡಿದ ಮೇಲ್ಗಡೆ ಅವರು ಪಾತ್ರ ವಾಶ್ ಮಾಡಿದ ಮೇಲ್ಗಡೆ ಆಫ್ಟರ್ ಒಂದು 3 o'clock 3:40 ಆತರ ನೀವು ಅಲ್ಲಿ ಹೋಗ್ಬೇಕು. ನಿಮ್ ಮಾತ್ರ ಇಲ್ಲ, ನಿಮ್ ಶಿಷ್ಯರುಗಳು 10,000 ಜನ ಕರ್ಕೊಂಡು ಹೋಗ್ಬೇಕು. ಇದುವೇ ನಾವು ಕೇಳಿದ ವರ ಅಂತ ಕೇಳ್ತಾರೆ. ನೋಡಿ ಎಷ್ಟು ಒಂದು ಒಳ್ಳೆ. ಆಕ್ಚುಲಿ ಏನ್ ಬರಬೇಕಂದ್ರೆ ಅವ್ರು ಕೇಳಿರ್ಬೋದು, ಬಟ್ ಅವನಿಗೂ ಅಷ್ಟೇ ಬುದ್ಧಿ ಇರೋದು. ಸೊ ಅದಕ್ಕೆ ದುರ್ವಾಸರು ಏನ್ ಮಾಡ್ತಾರೆ ನೋಡಿ, ಯಾವ ತರ ಕೇಳ್ಬಿಟ್ಟಿದ್ದಾನೆ. ಮತ್ತೆ ವರ ಕೊಟ್ಬಿಟ್ಟಿದೀವಿ, ಮತ್ತೆ ಏನ್ ಮಾಡಕ್ಕಾಗತ್ತೆ. ಅದೇ ತರ ಅವರು ಹೋಗ್ತಾರೆ. ಆಫ್ಟರ್ 3:30 ಮೇಲ್ಗಡೆ ಹೋಗ್ತಾರೆ. ಆ ಟೈಮಲ್ಲಿ ಅಲ್ಲಿ ಬಂದಿರೋ ಎಲ್ಲಾ ಅತಿಥಿಗಳಿಗೂ ಊಟ ಎಲ್ಲ ಬಡಿಸ್ಬಿಟ್ಟು, ಯಾಕಂದ್ರೆ ಅವ್ರು ಕಾಡಲ್ಲಿ ಇರ್ತಾರಲ್ವಾ, ಅಲ್ಲಿ ಕಾಡಲ್ಲಿರುವಾಗ ಅಲ್ಲಿ ಬರೋರು ಹೋಗೋರು ಋಷಿಗಳು ಮುನಿಯವರು ಎಲ್ಲರಿಗೂ ಊಟ ಬಡಿಸ್ಬಿಟ್ಟು, ಮತ್ತೆ ಪಾಂಡವ್ರಿಗೂ ಊಟ ಬಡಿಸ್ಬಿಟ್ಟು, ಇವರು ಊಟ ಮಾಡಿಬಿಟ್ಟು ದ್ರೌಪದಿ ವಾಶ್ ಮಾಡಿ ಇಟ್ಬಿಟ್ಟಿದ್ದಾರೆ ಆ ಅಕ್ಷಯ ಪಾತ್ರ. ಸೊ ಆ ಟೈಮಲ್ಲಿ ದುರ್ವಾಸರು 10,000 ಶಿಷ್ಯರುಗಳಿಗೆ ಕರ್ಕೊಂಡಲ್ಲಿ ಬರ್ತಾರೆ. ಏನಿಲ್ಲ, ನಮ್ಮ ಮನೇಲಿ ಊಟ ಎಲ್ಲ ಆಯ್ತು, ಊಟ ಎಲ್ಲ ಮಾಡಿಬಿಟ್ಟು ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ವಿ. ಅವಾಗ ಒಂದು 10 ಜನ ಬಂದ್ರೆ ಏನ್ ಮಾಡ್ತೀವಿ? 10 ಜನ ಬಂದ್ರೆ ನಮಗೂ 10 ಜನಕ್ಕೆ ಊಟ ಕೊಡೋಕೆ ಸ್ವಲ್ಪ ಬೇಜಾರಾಗುತ್ತೆ. ನಾವು ನಾರ್ಮಲ್ ಸಿಟಿಲಿ ಇರ್ತೀವಿ, ಅದೇ ನಮ್ಗೆ ಕಷ್ಟವಾಗಿರುವಾಗ ಅವರು ಕಾಡಲ್ಲಿ ಇರ್ತಾರೆ. ಅದು 10,000 ಜನಗಳು ಬಂದಿದ್ದಾರೆ. ಅವ್ರು ಊಟ ಕೊಟ್ಟಿಲ್ಲ ಅಂದ್ರೆ ದುರ್ವಾಸರಿಗೂ ಕೋಪ ಬಂದು ಅವರು ಶಾಪ ಕೊಟ್ಬಿಡ್ತಾರೆ. ಸೊ ಆ ತರ ಇರೋ ಪರಿಸ್ಥಿತಿಲಿ ಓಕೆ ನಾವು ಹೋಗಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀವಿ, ಅಷ್ಟು ಬೇಗ ನೀವು ಊಟ ರೆಡಿ ಮಾಡಿ ಇಟ್ಬಿಡ್ತಾರೆ, ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅವಾಗ ದ್ರೌಪದಿ ಅಳ್ತಾ, ಅಯ್ಯೋ ನಾವ್ ಏನ್ ಮಾಡೋದು, 10,000 ಜನಕ್ಕೆ ನಾವು ಎಲ್ಲಿಂದ ಊಟ ಕೊಡೋದು ಅವರು ಅಳ್ತಾರೆ. ಅವಾಗ ಕೃಷ್ಣ ನೀವೇ ರಕ್ಷಣೆ ಮಾಡ್ಬೇಕು, ಕೃಷ್ಣನಿಗೆ ಕರೀತಾರೆ. ಸೊ ಈ ತರ ಕರೆದು ಬಿಟ್ಟು ಅಳ್ತಾ ಇರ್ತಾರೆ. ಅವಾಗ ಕೃಷ್ಣ ಅಷ್ಟು ಬೇಗ ಬೇಗ ನಡ್ಕೊಂಡು ಬರ್ತಾರೆ.
ದ್ರೌಪದಿ ನಾವು ಏನು ದ್ವಾರಕಾ ಇಂದು ನಿಮ್ನೆ ನೋಡಕ್ಕೋಸ್ಕರ ಅಷ್ಟು ಬೇಗ ನಡ್ಕೊಂಡು ಬಂದಿದೀನಿ, ಅಷ್ಟು ಹಸುವಾಗಿದೆ, ನಮ್ಗೆ ಸ್ವಲ್ಪ ಊಟ ಕೊಡಿ ದ್ರೌಪದಿ ಅಂತ ಹೇಳ್ತಾರೆ. ಇವ್ರು ಅಳ್ತಾರೆ, ಅಣ್ಣ ನಾವೇ ಇಲ್ಲಿ ಕಷ್ಟದಲ್ಲಿ ಇದೀವಿ, ಸಂಕಟ ಆಯ್ತು ನಮ್ಗೆ, ಸೊ ಇವಾಗ ನೀವ್ ಬೇರೆ ಬಂದು ಈ ತರ ಊಟ ಕೇಳ್ತಾ ಇದ್ದೀರಾ, ನಿಮ್ಗೆಲ್ಲ ಗೊತ್ತು ಬೇಕಂದ್ರೆ ಈ ತರ ನೀವ್ ಕೇಳ್ತಾ ಇದ್ದೀರಾ ಅನ್ನೋ ಅವ್ರು ಹೇಳ್ತಾರೆ. ಓಕೆ ಓಕೆ ಅಳಬೇಡ, ಓಕೆ ನೀವ್ ಹೋಗಿ ಅಕ್ಷಯ ಪಾತ್ರ ತಗೊಂಡ್ ಬನ್ನಿ ಹೇಳ್ತಾರೆ. ಇಲ್ಲ ಅಣ್ಣ ಅದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಟ್ಬಿಟ್ಟಿದೀನಿ, ಅದು ಮತ್ತೆ ನಾಳೆ ಬೆಳಗ್ಗೆ ಅದು ಊಟ ನಾವ್ ಕೇಳಿದ್ರೆ ಬರುತ್ತೆ, ಇವಾಗ ವಾಶ್ ಮಾಡಿದ್ಮೇಲೆ ಬರಲ್ಲ ಅಣ್ಣ ಅಂತ ಹೇಳ್ತಾರೆ. ಓಕೆ ನೀವ್ ತಗೊಂಡ್ ಬಾ ಅಂತ ಹೇಳ್ತಾರೆ. ಆ ಅಕ್ಷಯ ಪಾತ್ರೆಯಲ್ಲಿ ಒಂದು ರೈಸ್ ಇತ್ತು, ಒಂದು ರೈಸು, ಒಂದು ಗ್ರೀನ್ಸ್ ಇತ್ತು. ಸೊ ಆಕ್ಚುಲಿ ಕೃಷ್ಣ ಏನ್ ಮಾಡ್ತಾರೆ ನೋಡಿ, ನೀವು ಚೆನ್ನಾಗಿ ವಾಶ್ ಮಾಡಿಲ್ಲ, ಒಂದು ರೈಸ್ ಇದೆ ನೋಡಿ, ಆ ರೈಸ್ ತಗೊಂಡು ಕೃಷ್ಣಾರ್ಪಣ ಮಾಡಿಬಿಡ್ತಾರೆ. ಸೊ ಯಾಕಂದ್ರೆ ಅರ್ಧ ರೈಸು ಕೃಷ್ಣ ತಗೊಳ್ತಾರೆ, ಮತ್ತೆ ಅರ್ಧ ರೈಸು ಲೋಕಲ್ಲಿರೋ ಎಲ್ಲಾ ಜೀವರಾಶಿಗೆ ಹೋಗ್ಲಿ ಅಂತ ಕೊಟ್ಬಿಡ ತಿನ್ಬಿಡ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ, ಭಗವಂತ ಎಲ್ಲಾರ ಒಳಗಡೆ ಪರಮಾತ್ಮ ಆಗಿದಾರಲ್ವ, ಆತರ ಪರಮಾತ್ಮ ಇರೋದ್ರಿಂದ ಅವರು ಊಟ ಮಾಡಿದ್ರು ಎಲ್ಲಾ ಜೀವರಾಶಿಗಳಿಗೂ ಹೊಟ್ಟೆ ತುಂಬಿದೆ, ಎಲ್ಲ ತುಂಬಿ ಆಯ್ತು. ಆಕ್ಚುಲಿ ಅಲ್ಲಿ ಸ್ನಾನ ಮಾಡ್ತಾ ಇದಾರಲ್ವಾ ದುರ್ವಾಸರ ಅವ್ರ ಶಿಷ್ಯರು, ಎಲ್ಲರಿಗೂ ಹೊಟ್ಟೆ ತುಂಬಿದೆ ಅಂತೆ. ಅಪ್ಪ ಫುಲ್ ಆಯ್ತು, ಎಲ್ಲಿಂದ ಈ ತರ ಇಷ್ಟು ಹೊಟ್ಟೆ ತುಂಬಿದೆ, ಇವಾಗ ನಾವ್ ಏನ್ ಊಟ ಮಾಡಕ್ ಆಗಲ್ಲ, ನಾವು ನೆಕ್ಸ್ಟ್ ಟೈಮ್ ಬಂದು ಪಾಂಡವರ್ಗಳನ್ನ ದ್ರೌಪದಿನ ನೋಡ್ತೀವಿ ಹೇಳ್ಬಿಟ್ಟು ಅಲ್ಲಿಂದ ದುರ್ವಾಸರು ಮತ್ತೆ ಅವ್ರ ಶಿಷ್ಯರು ಅಲ್ಲಿಂದ ಹೋಗ್ಬಿಡ್ತಾರೆ. ಅದೇ ನಿಮ್ಮ ಹತ್ರ ಕೇಳೋ ಕ್ವಶನ್. ಸೊ ಈ ಸ್ಟೋರಿಯಿಂದ ಏನು ಅಂಡರ್ಸ್ಟ್ಯಾಂಡ್ ಆಗಿದೆ? ಹರೇ ಕೃಷ್ಣ. ಸೊ ಯಾವಾಗ ನಮಗೂ ಕಷ್ಟವಾಗಿರೋ ಪ್ರಾಬ್ಲಮ್ಸು, ಅದೇ ಏನ್ ಮಾಡ್ತಾರೆ ಕೃಷ್ಣ ಅಷ್ಟು ಸುಲಭವಾಗ ಈಸಿಯಾಗಿ ಅದು ನಮಗೂ ಮಾಡಿಕೊಟ್ಬಿಡ್ತಾರೆ. ಸೊ ಆದ್ರೆ ನಾವು ಯಾವ ತರ ಇರಬೇಕು, ನಾವು ಒಂದು ಭಕ್ತರಾಗಿರ್ಬೇಕು. ನಾವು ಭಕ್ತರಾಗಿದ್ರೆ ನಮಗೂ ಎಲ್ಲ ಸುಲಭವಾಗ ಆಗುತ್ತೆ. ನಾವು ಭಕ್ತರಾಗಿ ಇಲ್ಲಂದ್ರೆ ನಮ್ಗೂ ಕಷ್ಟ. ಯಾಕಂದ್ರೆ ಅಟ್ ಅ ಟೈಮ್ 10,000 ಜನ ಬಂದ್ರೆ ನಮ್ಗೆ ಫಸ್ಟ್ ಅಡಿಗೆ ಮಾಡಕ್ಕೆ ಬರಲ್ಲ 10,000 ಜನಕ್ಕೆ. ಸೊ ಆತರ ಇರೋ ಪರಿಸ್ಥಿತಿಯಲ್ಲಿ ಕೃಷ್ಣ ಅಷ್ಟು ಸುಲಭವಾಗ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ನೋಡಿ. ಸೊ ಆತರ ನಾವು ಭಕ್ತರಾಗಿದ್ರೆ ಭಗವಂತ ಯಾವಾಗ ಬಂದು ನಮ್ಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಆಕ್ಚುಲಿ ಏನ್ ಮಾಡ್ತಾರೆ, ಈ ಲೋಕದಲ್ಲಿ ನೋಡಕ್ಕೆ ಒಂದು ಹಗ್ಗ ದಾರ ತರ ಇರುತ್ತೆ. ಸೊ ಅದನ್ನ ನೋಡುವಾಗ ಹಾವು ಅನ್ಕೊಳ್ತಾರೆ ಕೆಲವರು. ಸೊ ನೋಡುವಾಗ ಆಕ್ಚುಲಿ ಆ ಕಾಲದೆಲ್ಲ ಬಾಯಿಂದ ನೀರ್ ತೆಗಿತಾರಲ್ವಾ, ಆ ದಾರ ನೋಡುವಾಗ ಅಷ್ಟು ದಪ್ಪವಾಗಿರುತ್ತೆ, ಅದು ಎಲ್ಲಾರು ಜಾರಿದ್ರೆ ಅದು ಹಾವು ಅನ್ಕೊಳ್ತಾರೆ. ಆದ್ರೆ ಅದ ಏನು ಒಂದಿ ದಾರ ಮಾತ್ರ, ಅದರಿಂದ ನಮ್ಗೆ ಏನು ಭಯವೇ ಇಲ್ಲ. ಕೆಲವರು ಆ ತರ ಈ ಭಗವಂತನೇ ಏನೋ ಭಕ್ತರಿಗೂ ಅದು ಅಷ್ಟು ಶ್ರೇಷ್ಠವಾಗಿರುತ್ತೆ. ಭಗವಂತನ ಭಕ್ತರುಗಳು ಅದು ಭಕ್ತಿಯಿಂದ ಭಗವಂತನ ಇಟ್ಕೊಳ್ತಾರೆ. ಆದ್ರೆ ಯಾರೆಲ್ಲ ಭಕ್ತರು ಇಲ್ವೋ, ಯಾರೆಲ್ಲ ಭಕ್ತರು ಇಲ್ವೋ ಅವ್ರೇನ್ ಮಾಡ್ತಾರೆ, ಅವ್ರಿಗೂ ಇದೆಲ್ಲ ಏನ್ ಅಂಡರ್ಸ್ಟ್ಯಾಂಡೇ ಆಗೋದಿಲ್ಲ. ಇದರ ಕಷ್ಟಗಳಿಂದ ಬಿಡುಗಡೆ ಮಾಡೋದು ಭಗವಂತ ದೇವೋತ್ತಮ ಪರಮಪುರುಷ ಒಬ್ಬರೇ. ಸೊ ಭಗವಂತ ಏನೋ ನಮಗೂ ತಂದೆಯಾಗಿದ್ದಾರೆ, ಸೊ ನಮಗೂ ತಾಯಾಗಿರ್ತಾರೆ, ಎಲ್ಲವಾಗಿರೋದು ಆ ದೇವೋತ್ತಮ ಪರಮಪುರುಷರು ಮಾತ್ರವೇ. ಸೊ ಆ ತರ ಇರುವಾಗ ನಮ್ಗೆ ಏನು ಪ್ರಶ್ನೆ ಬಂದ್ರೆ ಆ ಭಗವಂತನೇ ನಾವು ನಮ್ ಜೊತೆಲಿ ಇಟ್ಕೊಂಡಿದ್ರೆ ನಮಗೂ ಕಷ್ಟಗಳು ಬರಲ್ಲ. ಸೊ ಉದಾಹರಣವಾಗ ನಾವು ನೋಡಿದ್ರೆ ಆ ಪ್ರಹ್ಲಾದ್ ಮಹಾರಾಜು, ಸೊ ಪ್ರಹ್ಲಾದ್ ಮಹಾರಾಜು ಎಷ್ಟು ಕಷ್ಟ ಅನುಭವಿಸಿದ್ದಾರೆ. ಹಿರಣ್ಯಕಶಿಪು ಅಸುರ
ಆದ್ರೆ ಭಗವಂತ ಭಕ್ತಿ ಮಾಡಿದರೆ ಎಲ್ಲರಿಗೂ ಹೋಗಿ ಹೆಲ್ಪ್ ಮಾಡ್ತಾರೆ. ಇವಾಗ ಒಂದು ಒಂದು ಮನೆಯಲ್ಲಿ ಒಂದು 10 ಮಕ್ಕಳು ಇದ್ದಾರೆ ಅನ್ಕೊಳ್ಳಿ. ಸೊ ಒಂದು ಮಗ ಏನ್ ಮಾಡ್ತಾನೆ, ಮತ್ತೆ ಇರೋ ಮಕ್ಕಳದಿ ಬುಕ್ಕು, ನೋಟು, ಪೆನ್ಸಿಲು ಎಲ್ಲ ತಗೊಂಡು ಇಟ್ಕೊಂಡ್ ಬಿಡ್ತಾನೆ. ಸೊ ಮತ್ತೆ ಇರೋ ಮಕ್ಕಳೆಲ್ಲ ಅಳ್ತಾರೆ, ಅಮ್ಮ ಹತ್ರ ಹೇಳ್ತಾರೆ. ಸೊ ಅಮ್ಮ ಬಂದು ಏನ್ ಮಾಡ್ತಾರೆ, ಈ ತರ ಮಾಡಬಾರ್ದು, ಕೊಟ್ಬಿಡು ಅಂತ ಹೇಳ್ತಾರೆ. ಆದ್ರೆ ಕೇಳಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಹೊಡಿತಾರೆ. ಹೊಡಿ, ಯಾಕೆ ಈ ತರ ಮಾಡ್ತೀಯಾ, ಚೀಟ ಮಾಡ್ತೀಯಾನು ಹೇಳು, ಏಟ್ ಕೊಡ್ತಾರೆ. ಸೊ ಆ ತರ ಇರುವಾಗ ಸೊ ಭಗವಂತನು ಅದೇ ತರ. ಭಗವಂತನಿಗೂ ಇವ್ರ ಅಸುರ, ಇವ್ರ ದೇವ, ಇವ್ರ ಮನುಷ್ಯ, ಇವ್ರ ಮಿರುಗ, ಆ ತರ ಯಾವೊಂದು ವ್ಯತ್ಯಾಸ ಇಲ್ಲ. ಭಗವಂತ ಎಲ್ಲಾರನ್ನೇ ಅವ್ರ ಮಕ್ಕಳಾಗ ನೋಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲಾರನ್ನೂ ಅವ್ರ ಮಕ್ಕಳಾಗ ನೋಡ್ಕೊಳ್ತಾ ಇರುವಾಗ ಅವ್ರು ಬಂದು ನಾವು ಏನು ಓನ್ಲಿ ಮನುಷ್ಯರಿಗೆ ಮಾತ್ರ ಹೆಲ್ಪ್ ಮಾಡಬೇಕು ಆ ತರ ಇಲ್ಲ. ಸೊ ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮವಾಗಿದ್ದಾರೆ, ಎಲ್ಲರ ಅವ್ರ ಮಕ್ಕಳೇ. ಅದಕ್ಕೆ ಯಾರು ಭಗವಂತನಿಗೆ ಭಕ್ತಿ ಮಾಡ್ತಾರೆ ಅವ್ರಿಗೂ ಭಗವಂತ ಏನ್ ಮಾಡ್ತಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಇವಾಗ ನೀವು ನೋಡಿದ್ರೆ ಕೃಷ್ಣ ಓನ್ಲಿ ಪಾಂಡವರಿಗೆ ಮಾತ್ರ ಹೆಲ್ಪ್ ಮಾಡಿಲ್ಲ, ದುರ್ಯೋಧನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ದುರ್ಯೋಧನಕ್ಕೂ ಅಷ್ಟು ದೊಡ್ಡ ನಾರಾಯಣ ಸೇನೆ ಕೊಟ್ಟಿದ್ದಾರೆ. ಆ ನಾರಾಯಣ ಸೇನೆ ಅಷ್ಟು ದ್ವಾರಕಾಲಿಂದು ಅವ್ರಿಗೂ ಕೊಟ್ಟಿ ಕಳಿಸಿದ್ದಾರೆ. ಸೊ ಆತರ ಭಗವಂತನಿಗೆ ಎಲ್ಲರೂ ಒಂದೇ ತರ ನೋಡ್ಕೊಳ್ತಾರೆ. ಆದ್ರೆ ಭಕ್ತರನ್ನೇ ಸ್ವಲ್ಪ ಶ್ರೇಷ್ಠವಾಗಿ ನೋಡ್ಕೊಳ್ತಾರೆ, ಅಷ್ಟೇ ವ್ಯತ್ಯಾಸ. ಸೊ ಒಬ್ಬರು ನಿಜವಾಗ ನಿಧಾನವಾಗ ಯೋಚನೆ ಮಾಡಿದ್ರೆ ಈ ಪರಮಾತ್ಮ ಎಲ್ಲಾ ಜಾಗದಲ್ಲಿ, ಭಗವಂತ ಎಲ್ಲಾ ಜಾಗದಲ್ಲಿ ಇದ್ದಾರೆ ನಾವು ತಿಳ್ಕೊಬಹುದು. ಈ ಭೌತಿಕ ಶಕ್ತಿ ಕಾರಣವೇ ಆ ಭಗವಂತನ. ಯಾಕಂದ್ರೆ ಭಗವಂತನೇ ಇದು ಸೃಷ್ಟಿ ಮಾಡಿದ್ದು. ಯಾಕಂದ್ರೆ ಅವರೇ ಅಲ್ವಾ ಎಲ್ಲಾ ಕಾರಣಗಳಿಗೂ ಕಾರಣ. ಕಾರಣೋದಕ ಸಾಯ ವಿಷ್ಣು, ಗರ್ಭೋದಕ ಸಾಯ ವಿಷ್ಣು, ಶ್ರೀರೋದಕ ಸಾಯ ವಿಷ್ಣು ಆಗಿದ್ದು ಎಲ್ಲಾ ಈ ಪೂರ್ತಿ ಪ್ರಪಂಚ ಸೃಷ್ಟಿ ಮಾಡೋದು, ಮತ್ತೆ ಎಲ್ಲಾ ಒಳಗಡೆ ಪರಮಾತ್ಮ ಆಗಿರುವುದು ಎಲ್ಲ ನಾವು ತಿಳ್ಕೊಬಹುದು. ಈ ತರ ಇರುವಾಗ ಆ ಪರಮಾತ್ಮ ಅವರೇ ಏನು ಎಲ್ಲಕ್ಕೂ ಯಜಮಾನ. ಅವನ ಬಿಟ್ಟಿದ್ರೆ ಮತ್ತೆ ಈ ಭೌತಿಕಲ್ಲಿ ಏನೇ ಇಲ್ಲ. ಆಕ್ಚುಲಿ ಇವಾಗ ನೋಡಿ ಈ ದೇವರುಗಳು ಯಾವ ತರ ಪ್ರಾರ್ಥನೆ ಮಾಡ್ತಾ ಇದಾರೆ, ಓ ದೇವೋತ್ತಮ ಪರಮ ಪುರುಷ, ನೀವೇ ಶ್ರೇಷ್ಠ, ನೀವೇ ಅದು, ನೀವೇ ಇದು, ನೀವೇ ಎಲ್ಲಾ ಕಾರಣಕ್ಕೂ ಕಾರಣ ಎಲ್ಲ ಕೇಳ್ತಾ ಇದಾರೆ. ಆದ್ರೆ ಲಾಸ್ಟ್ ಅವ್ರದ್ದು ಏನ್ ಬೇಕಾಗುತ್ತೆ ಅವ್ರಿಗೂ, ಅವ್ರೇನು ಮುಕ್ತಿಯ ಕೇಳ್ತಾ ಇದಾರೆ, ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬೇಕಾಗೋದೇನು ಓನ್ಲಿ ಸ್ವರ್ಗಲೋಕ ಅಷ್ಟೇ. ಅದಕ್ಕೆ ಅವರು ಈ ಪ್ರಾರ್ಥನೆಗಳಲ್ಲಿ ನೋಡಿ, ಭಗವಂತ ನಮ್ಗೆ ಭಕ್ತಿ ಕೊಡು, ಮುಕ್ತಿ ಕೊಡು, ಆ ಒಂದು ಮಾತು ಮಾತ್ರ ಹೇಳಿಲ್ಲ. ಮತ್ತೆ ಎಲ್ಲ ಹೇಳ್ತಾ ಇದ್ದಾರೆ, ಓ ಮಧುಸೂದನ, ನೀವೇ ಮಧುನ ರಾಕ್ಷಸನಿಗೆ ಕೊಂದಿದೀಯಾ, ನಿಮ್ಗೆ ಅಷ್ಟು ಹೊಗಳು ಇದೆ, ನಿಮ್ಗೂ ಅಷ್ಟು ಸಮುದ್ರ ತರ ಭಗವಂತ, ನಿಮ್ಗೆ ಅಷ್ಟು ಐಶ್ವರ್ಯಗಳು ಎಲ್ಲ ಇರುತ್ತೆ, ನಿಮ್ ಭಕ್ತರುಗಳು ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಅದು ಇದನ್ನ ಹೇಳ್ತಾ ಇದ್ದಾರೆ. ಬಟ್ ಅವ್ರು ಕೇಳೋದು ಏನು, ಅವ್ರೇನು ಭಕ್ತಿ ಕೇಳ್ತಾರ, ಇಲ್ಲಂದ್ರೆ ಮುಕ್ತಿ ಕೇಳ್ತಾರ, ಏನಿಲ್ಲ. ಸೊ ಒನ್ಲಿ ಅವರು ಭೌತಿಕವಾಗಿ ಇರೋ ಸುಖ ಅನುಭವಿಸಕ್ಕೆ ಆ ಸ್ವರ್ಗಲೋಕವೇ ಕೇಳ್ತಾ ಇದ್ರು. ಸೊ ಭಕ್ತರುಗಳು ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ನೀವು ಯಾವಾಗ ಭೌತಿಕ ಎಲ್ಲ ಸೃಷ್ಟಿ ಮಾಡಿದ್ರೆ, ಆದ್ರೆ ನಿಮ್ಗೂ ಯಾವೊಂದು ಭೌತಿಕ ಆಸೆ ಇಲ್ಲ, ಸೊ ಏನ್ ಬೇಕಾದ್ರೆ ನೀವು ಕೊಡ್ತೀರಾ, ಈ ತರ ಎಲ್ಲ ಗ್ಲೋರೀಸ್ ಮಾಡ್ತಾ ಇದ್ದಾರೆ. ಈ ಭೌತಿಕ ಸುಖ ಏನು ಅರ್ಪ, ಇದು ಒಂದು ಅಶಾಶ್ವತ, ಈ ತರ ಎಲ್ಲ ಹೇಳ್ತಾರೆ. ಬಟ್ ಅವ್ರ ಆಸೆಗಳು ಮಾತ್ರ ಏನಾಗಿರುತ್ತೆ, ಮತ್ತೆ ಆ ಭೌತಿಕ ಆಸೆಗಳೇ ಕೇಳ್ತಾ ಇದ್ದಾರೆ. ಆದ್ರೆ ಭಕ್ತರುಗಳು ಏನ್ ಕೇಳ್ತಾರೆ, ಭಕ್ತರುಗಳಿಗೆ ಏನ್ ಬೇಕು,
ಸೊ ನೀವೇನ್ ಮಾಡ್ತೀರಾ, ಈ ಭಗವಂತನ ಮಗಿಮೆ ಇದಲ್ವಾ, ಭಗವಂತನ ಹೊಗಳು. ಸೊ ಭಗವಂತನದು ಅಷ್ಟು ಜಾಸ್ತಿ ಇದೆ ಅಂತೆ. ಅದು ಸಮುದ್ರ ತರ ಇದೆ. ಅಲ್ಲಿ ಇಂದು ಒಂದು ಡ್ರಾಪ್ ಮಾತ್ರ ಯಾರು ಟೇಸ್ಟ್ ಮಾಡಿದ್ದಾರೆ, ಭಕ್ತರು ಟೇಸ್ಟ್ ಮಾಡಿದಾರಂತೆ. ಅದಕ್ಕೆ ಅವರೆಲ್ಲ ಅಷ್ಟು ಆನಂದವಾಗ ಯಾವಾಗ ಭಗವಂತನೇ ನೆನೆಸ್ಕೊಂಡಿರ್ತಾರೆ. ಅದೇ ಇಂದ್ರಿಯ ಸುಖ ಭೌತಿಕವಾಗಿ ಇರೋ ಈ ಲೌಕಿಕ ಸುಖದಲ್ಲಿ ಯಾರಿಗ ಆಸೆ ಇರುತ್ತೋ ಅವ್ರಿಗೆ ಈ ಟೇಸ್ಟ್ ಬಗ್ಗೆ ಗೊತ್ತಾಗೋದೇ ಇಲ್ಲ. ಅದೇ ಭಕ್ತರು ಈ ಭೌತಿಕಲ್ಲಿ ಇರೋ ಎಲ್ಲಾ ಆಸೆಗಳು ಬಿಟ್ಬಿಟ್ಟಿರ್ತಾರೆ. ಅವ್ರಿಗೆ ಆಸೆ ಇರೋದು ಏನು ಒಂಟಿ ಆ ಭಗವಂತ ಮಾತ್ರ. ಆದ್ರೆ ಈ ಲೌಕಿಕಲ್ಲಿ ಇರೋರ್ಗೂ ಎಲ್ಲಾ ಜೀವರಾಶಿಗಳಿಗೂ ಒಂದು ಸ್ನೇಹಿತ ಅಂದ್ರೆ ಭಗವಂತನೇ. ಸೊ ಆ ತರ ಇರುವಾಗ ಭಗವಂತ ನಾವು ನಮ್ಮ ಜೀವನದಲ್ಲಿರೋ ಆನಂದ ಎಲ್ಲ ನೀವೇ ಕೊಡಬೇಕು. ನಮ್ ಲಕ್ಷ್ಯ ಅದೇ ತರ ಭಗವಂತ ಈ ಭೌತಿಕ ಲೋಕಲ್ಲಿ ಯಾರು ಭಕ್ತರು ಮಾತ್ರ ನಿಮ್ ಲೋಕಕ್ಕೆ ಬಂದ್ಬಿಡ್ತಾರೆ ಭಕ್ತಿ ಮಾಡಿ. ಅವರು ಮತ್ತೆ ಈ ಭೌತಿಕ ಲೋಕಕ್ಕೆ ಬರೋ ಅವಶ್ಯಕತೆ ಇಲ್ಲ. ಸೊ ಆ ತರ ಭಕ್ತರುಗಳಿಗೂ ಜಾಸ್ತಿ ಪ್ರಿಯವಾಗಿರ್ತಾರೆ. ಸೊ ನಿಮ್ ಭಕ್ತಿಲಿ ಇರೋರು ಯಾವ ತರ ಈ ಲೌಕಿಕ ಆಸೆಗಳೇ ಅವ್ರಿಗೆ ಬರಲ್ಲ. ಅದ್ರ ಬಗ್ಗೆ ನಮ್ಗೆ ಹೇಳಿ ಅವರು ಕ್ವಶ್ಚನ್ ಕೇಳ್ತಾರೆ. ಯಾಕಂದ್ರೆ ಭಗವಂತನ ವಿರಾಟ್ ರೂಪ, ನೀವು ವಿರಾಟ್ ರೂಪ ನೋಡಿದ್ರೆ ಏನಾಗುತ್ತೆ, ಭಗವಂತನ ವಿರಾಟ್ ರೂಪಲ್ಲಿ ಎಲ್ಲಾ ಲೋಕಗಳು, ಎಲ್ಲಾ ಜೀವರಾಶಿಗಳು, ಸೊ ಎಲ್ಲಾ ಮರಗಳು, ಗಿಡಗಳು, ನದಿಗಳು, ಎಲ್ಲವೇ ಬೆಟ್ಟಗಳು ಎಲ್ಲ ಭಗವಂತನ ವಿರಾಟ್ ರೂಪಲ್ಲೇ ಸೃಷ್ಟಿ ಇರುತ್ತೆ ಅಲ್ವಾ. ಸೊ ಅದೇ ಇಲ್ಲಿ ಹೇಳ್ತಾರೆ, ಭಗವಂತ ನೀವೇ ಎಲ್ಲಾ ಲೋಕ ರೂಪವಾಗಿ ಇರ್ತೀರ, ನೀವೇ ತಂದೆ. ಈ ಎಲ್ಲಾ ಲೋಕಕ್ಕೂ ತಂದೆ ಯಾರು? ನೀವೇ. ಸೊ ಇವಾಗ ಸೊ ಭಗವಂತ ನೀವೇ ಏನು ಮೂರು ಲೋಕಕ್ಕೆ ತಂದೆ. ಸೊ ಮೂರು ಲೋಕ ಆದ್ರೆ ನಾವು ಏನ್ ಕೇಳಿದೀವೋ, ದೇವರುಗಳು ಭಕ್ತರುಗಳ? ಹಾ, ಭಕ್ತರುಗಳೇ. ಅಂದ್ರೆ ಯಾವ ತರ ಭಕ್ತರುಗಳನ್ನ ಅದ್ರ ಬಗ್ಗೆ ಇವಾಗ ನಾವು ನೋಡೋಣ. ಓ ಭಗವಂತ ನೀವೇ ಮೂರು ಲೋಕಕ್ಕೆ ತಂದೆ. ಸೊ ಅದಕ್ಕೆ ನೀವು ವಾಮನ ದೇವರಾಗ ಹುಟ್ಟಿ ತ್ರಿವಿಕ್ರಮಾಗ ಬಂದು ರಕ್ಷಣೆ ಮಾಡಿದ. ಮತ್ತೆ ನರಸಿಂಹ ದೇವರಾಗ ಬಂದು ಮೂರು ಲೋಕನಿ ನಿಮ್ ಸೌಂದರ್ಯಲ್ಲಿ ಮುಳುಗಾಸಿ ಬಿಟ್ಟಿದ. ಮತ್ತೆ ನೀವು ಮನುಷ್ಯರಿಗೂ, ದೈತ್ಯರಿಗೂ, ದಾನವರಿಗೂ ಎಲ್ಲಾರ್ಗೂ ಪ್ರಿಯವಾಗಿರ್ತೀರ. ಅವ್ರಿಗೆ ಇರೋ ಶಕ್ತಿ ಎಲ್ಲವೇ ನಿಮ್ಮಿಂದ ಬಂದಿರೋದೇ ಸ್ವಾಮಿ. ಸೊ ಅಸುರಗಳು ಸ್ವಲ್ಪ ಶಕ್ತಿ ಜಾಸ್ತಿ ಬಂದು ಮತ್ತವ್ರಿಗೂ ಕಷ್ಟ ಕೊಡುವಾಗ ನೀವೇನ್ ಮಾಡ್ತೀರಾ, ಅವ್ರುಗಳು ದಂಡನೆ ಕೊಡ್ತೀರ. ಅದೇ ನಾವು ಇವಾಗ ಹೇಳಿದ್ದೀನಲ್ವಾ, ಒಂದು ಮಗ ಮತ್ತೆ ಇರೋ ಮಕ್ಕಳಲ್ಲಿ ಹಿಂಸೆ ಕೊಡುವಾಗ ತಾಯಿ ಏನ್ ಹೇಳ್ತಾರೆ, ಆ ತರ ಮಾಡಬಾರ್ದು ಅಂತಾರೆ. ಮತ್ತೆ ಮತ್ತೆ ಮಾಡುವಾಗ ಏನ್ ಮಾಡ್ತಾರೆ, ಮತ್ತೆ ಅವ್ರಿಗೂ ಹೊಡಿತಾರೆ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಅಸುರಗಳು ಜಾಸ್ತಿ ಶಕ್ತಿಯಿಂದ ಮತ್ತವ್ರಿಗೆ ಕಷ್ಟ ಕೊಡುವಾಗ ನೀವೇನ್ ಮಾಡ್ತೀರಾ, ಅವ್ರಿಗೂ ದಂಡನೆ ಕೊಡ್ತೀರಾ. ಸೊ ಅದಕ್ಕೆ ನೀವು ಎಷ್ಟೋ ಅವತಾರಗಳು ತಗೊಂಡಿದ, ವಾಮನ ದೇವರಾಗ ಬಂದಿದ್ದೀರಾ, ರಾಮರಾಗ ಬಂದಿದ್ದೀರಾ, ಕೃಷ್ಣರಾಗ ಬಂದಿದ್ದೀರಾ. ಎಷ್ಟೋ ಸಮಯಗಳಲ್ಲಿ ನೀವು ಒಂದೊಂದು ಮಿರುಗ ರೂಪಲ್ಲಿ ಬಂದಿದ್ದೀರಾ. ಸೊ ವರಾಹ ರೂಪಲ್ಲಿ ಬಂದಿದ್ದೀರಾ, ಕೆಲವು ಟೈಮಲ್ಲಿ ನರಸಿಂಹ ದೇವರಾಗ ಬಂದಿದ್ದೀರಾ, ಕೆಲವು ಟೈಮಲ್ಲಿ ಹಯಗ್ರೀವರಾಗ ಬಂದಿದ್ದೀರಾ, ಮತ್ತೆ ಕೆಲವು ಟೈಮಲ್ಲಿ ಈ ತರ ನೀರ್ ಜಂದುವಾಗಿ ಇರೋ ಮಚ್ಚ, ಕೂರ್ಮ, ಈ ತರ ಎಲ್ಲ ಬಂದಿದ್ದೀರಾ. ಈ ತರ ಒಂದೊಂದು ಟೈಮ್ ಈ ತರ ಅಸುರರ್ಗಳಿಂದು, ದಾನವರ್ಗಳಿಂದು
ರಕ್ಷಣೆ ಮಾಡಕ್ಕೋಸ್ಕರ ನಮ್ನೆಲ್ಲ ರಕ್ಷಣೆ ಮಾಡಕ್ಕೋಸ್ಕರ ಭಗವಂತ ದೇವೋತ್ತಮ ಪರಮ ಪುರುಷ ನೀವೇ ಇಲ್ಲಿ ಬಂದಿದ್ದೀರಾ. ಆಕ್ಚುಲಿ ಇವಾಗ ನಾವು ಪ್ರಶ್ನೆ ಕೇಳಿದೀನಲ್ವಾ, ದೇವರುಗಳು ಭಕ್ತರ? ಭಕ್ತರುಗಳೇ. ಆದ್ರೆ ಅವರು ಸಕಾಮ ಭಕ್ತರುಗಳ ಅಕಾಮ ಭಕ್ತರುಗಳ ಇದೇ ಇಲ್ಲಿ ಪ್ರಶ್ನೆ. ಸೊ ಸಕಾಮ ಭಕ್ತರುಗಳಂದ್ರೆ ಅವರು ಬಂದು ಭಕ್ತರುಗಳೇ, ಬಟ್ ಅವ್ರಿಗೂ ಈ ಭೌತಿಕಲ್ಲಿ ಆಸೆ ಇರುತ್ತೆ. ಸೊ ಅವರು ಫಲ ಎದುರು ನೋಡಿ ಭಕ್ತಿ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಫಲ ಎದುರು ನೋಡಿ, ಪುಣ್ಯ ಎದುರು ನೋಡಿ, ಫಲ ಎದುರು ನೋಡಿ ಭಕ್ತಿ ಮಾಡೋರು ಸಕಾಮ ಭಕ್ತರು. ಅಕಾಮ ಭಕ್ತರುಗಳು ಅವರು ಯಾವೊಂದು ಫಲ ಎದುರು ನೋಡೋದಿಲ್ಲ. ಆತರ ಶುದ್ಧ ಭಕ್ತರುಗಳೇ ಅಕಾಮ ಭಕ್ತರುಗಳಾಗಿರ್ತಾರೆ. ಆದ್ರೆ ಇವಾಗ ದೇವರುಗಳೆಲ್ಲ ಸಕಾಮ ಭಕ್ತರುಗಳ ಅಕಾಮ ಭಕ್ತರುಗಳ? ಇವಾಗ ನೀವೇಳಿ, ಇವಾಗ ನೀವೇ ಆನ್ಸರ್ ಕೊಡಬೇಕು. ಅವರು ಯಾವ ತರ ಸೊ ಇಂದ್ರ ಈ ತರ ದೇವರುಗಳೆಲ್ಲ ಏನು ಸಕಾಮ ಭಕ್ತರು. ಸೊ ಇವರು ಮೇಲ್ಗಡೆ ಇರೋ ಎಲ್ಲಾ ಗ್ರಹಗಳಲ್ಲಿ ಇರ್ತಾರೆ, ಸ್ವರ್ಗಲ್ಲಿ ಇರ್ತಾರೆ. ಇವರು ಯಾವಾಗ ಫಲ ಎದುರು ನೋಡಿಯೇ ಮಾಡ್ತಾರೆ ಭಗವಂತ. ಅದಕ್ಕೆ ಅವರು ಏನೇನಿಲ್ಲ, ಭಗವಂತ ನಮ್ಗೆ ಶುದ್ಧ ಭಕ್ತಿ ಕೊಡು, ಮೋಕ್ಷ ಕೊಡು, ಆತರ ಏನೇ ಕೇಳಿಲ್ಲ ನೋಡಿ. ಅದು ಮಾತ್ರ ಕಟ್ ಮಾಡಿಬಿಟ್ಟು ಮತ್ತೆ ಎಲ್ಲಾ ಹೇಳ್ತಾ ಇದ್ದಾರೆ ಭಗವಂತ ನಮ್ಗೂ. ಇವಾಗ ಆಕ್ಚುಲಿ ಇವಾಗ ಭಗವಂತನ ಯಾಕೆ ಇವರೆಲ್ಲ ಬಂದು ಹೋಗ್ತಾ ಇದ್ದಾರೆ? ರೀಸನ್ ಒಂದೇ ಒಂದು, ಆ ವೃತಾಸುರನಿಂದ ನಮ್ನ ರಕ್ಷಣೆ ಮಾಡಿ. ಯಾಕಂದ್ರೆ ಆ ವೃತಾಸುರನು ಮೊತ್ತ ಆಯುಧಗಳನ್ನ ತಿಂದ್ಬಿಟ್ಟಿದ್ದಾನೆ. ಇವಾಗ ಇವರಲ್ಲಿ ನಿರಾಯುಧ ಬಾಣಿಯಾಗಿರ್ತಾರೆ. ಸೊ ಅದಕ್ಕೆ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ, ಫಲ ಎದುರು ನೋಡಿಯೇ ಮಾಡ್ತಾ ಇದ್ದಾರೆ. ಆಕ್ಚುಲಿ ವೈಷ್ಣವನಂ ಯಥಾ ಶಂಭು. ಸೊ ಶಂಭು ಆತರ ಫಸ್ಟ್ ವೈಷ್ಣವ, ಬಟ್ ಅವರು ಒಂದು ಟೈಮು ಒಂದು ವರ ಕೇಳಿದ್ದಾರೆ ಭಗವಂತ ಹತ್ರ. ಭಗವಂತ ನಿಮ್ ಭಕ್ತರಿಂದು ನಮ್ಗೂ ಜಾಸ್ತಿ ಭಕ್ತರು ಬೇಕು ಅಂತ ಕೇಳಿದಾರಂತೆ ಭಗವಂತ ಹತ್ರ. ಅದು ಬರುತ್ತೆ ಆಮೇಲೆ. ಸೊ ಅವಾಗ ಎಲ್ಲರೂ ಏನು ನಮ್ನಿ ಗ್ಲೋರಿಸ್ ಮಾಡೋ ಭಕ್ತರು ಬೇಕು, ಸೊ ನಮ್ಗೂ ಜಾಸ್ತಿ ಇರೋ ತರ ಐಶ್ವರ್ಯ ಬೇಕು. ಸೊ ಈ ತರ ಫಲ ಎದುರು ನೋಡಿ ಎಲ್ಲ ಮಾಡ್ತಾರೆ. ಅವರು ಶುದ್ಧ ಭಕ್ತರಾಗಿ ಇದ್ರೆ ಅವರು ಈ ಭೌತಿಕಲ್ಲಿ ಇರಕ್ಕಾಗಲ್ಲ. ಅವರೆಲ್ಲ ಎಲ್ಲಿ ಹೋಗ್ಬಿಡ್ತಾರೆ? ತುರಂತ್ ಗೋಲೋಕ ಹೋಗ್ಬಿಡ್ತಾರೆ. ಸೊ ಇಲ್ಲಿ ಭಕ್ತರಾಗಿ ಇರ್ತಾರೆ, ಆದ್ರೆ ಎಲ್ಲ ಏನು ಈ ದೇವರುಗಳು ಎಲ್ಲ ಸಕಾಮ ಭಕ್ತರುಗಳೇ. ಸೊ ಅಗಾಮ ಭಕ್ತರುಗಳು ಭಕ್ತಿ ಮಾಡಿ ಎಲ್ಲ ಗೋಲೋಕಕ್ಕೂ ಹೋಗ್ಬಿಡ್ತಾರೆ. ಅವರೆಲ್ಲ ಶುದ್ಧ ಭಕ್ತರು. ಅವ್ರು ಭಗವಂತ ಹತ್ರ ಏನ್ ಕೇಳಲ್ಲ, ಅವ್ರು ಕೇಳೋದು ಒಂದೇ ಒಂದು, ಭಗವಂತ ನೀವೇ ಬೇಕಾಗುತ್ತೆ ಅಷ್ಟೇ, ನಮ್ಗೆ ಬೇರೆ ಏನ್ ಬೇಕಾಗಿಲ್ಲ. ಸೊ ಅದೇ ಇವಾಗ ನೆಕ್ಸ್ಟ್ ಏನ್ ಹೇಳ್ತಾರೆ, ಓ ಭಗವಂತ ನೀವೇ ರಕ್ಷಕ, ನೀವೇ ಪಿತಾ, ನೀವೇ ಪವಿತ್ರ. ಸೊ ಅಷ್ಟು ಶ್ರೇಷ್ಠ ನೀವೇ. ನಾವೆಲ್ಲ ನಿಮ್ ಕಮಲದ ಹೂ ತರ ಇರೋ ನಿಮ್ ಪಾದಲ್ಲಿ ಶರಣಾಗತ ಆಗಿದ ಆತ್ಮಗಳು. ನೀವು ನಮ್ ಮನ್ಸಲ್ಲಿ ನಾವು ಏನ್ ಅನ್ಕೊಂತೀವೋ ಅದೆಲ್ಲ ನೀವೇ ನೆರವೇರಿಸಬೇಕು. ಸೊ ನಾವೆಲ್ಲ ಯಾವಾಗ ನಿಮ್ ಪಾದದಲ್ಲಿ ಶರಣ ಮಾಡ್ತಾ ಇದೀವಿ. ನೀವು ಒಂದು ಅವತಾರ ತಗೊಂಡು ಇವಾಗ ಏನ್ ಮಾಡಬೇಕು? ನಾವೆಲ್ಲ ನಿಮ್ಗೆ ನಿತ್ಯ ಸೇವಕರುಗಳು, ಭಕ್ತರುಗಳು. ನೀವೇ ತೃಪ್ತಿಪಡಿಸಬೇಕು. ನೀವೇ ನಮಗೂ ಏನೋ ಸ್ವಲ್ಪ ಕರುಣೆ ತೋರಿಸಬೇಕು. ಇಷ್ಟು ಸ್ವೀಟ್ ಆಗ ಅವ್ರು ಮಾತಾಡ್ತಾ ಇದ್ದಾರೆ, ಯಾರು ದೇವರು. ಸೊ ಭಗವಂತ ಎಲ್ಲ ನೋಡಿ ಅವರು ನಗ್ತಾ ಇದ್ದಾರೆ. ಓಕೆ, ಏನೇನ್ ಮಾತಾಡ್ಬೇಕು ಮಾತಾಡಿ, ಅವರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಪರಮಾತ್ಮ ಅಲ್ಲ, ಎಲ್ಲಾರ ಹೃದಯಲ್ಲಿ ಏನಿದೆ ಅವ್ರಿಗೆ ಗೊತ್ತು. ಆಕ್ಚುಲಿ ಇಲ್ಲಿ ದೇವ್ರಿಗೆಲ್ಲ ಯಾಕೆ ಬಂದಿದ್ದಾರೆ? ಈ ವೃತಾಸುರನು ಇಂದು ಇವ್ರನ್ನೇ ರಕ್ಷಣೆ ಮಾಡಿ ಇವರು ಸ್ವರ್ಗಲೋಕ ಇವ್ರಿಗೆ ಕೊಡಬೇಕು, ಅದಕ್ಕೆ ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಭಗವಂತ ನಾವಿಂದು ಯಾರು ಹುಟ್ಟಿದ್ದಾರೆ? ಬ್ರಹ್ಮದೇವ್. ಸೊ ಆದ್ರೆ ಬ್ರಹ್ಮದೇವರಿಗೂ ತಂದೆ ಯಾರು?
ಮಹಾವಿಷ್ಣುವೆ. ಮತ್ತೆ ಬ್ರಹ್ಮದೇವರಂದು ಇವರೆಲ್ಲ ಬಂದಿದಾರಲ್ವಾ, ಆದ್ರೆ ಎಲ್ಲಾರ್ಗೂ ತಂದೆ ಅವರೇ, ಆ ಮಹಾವಿಷ್ಣುವೆ. ಓಕೆ ಓಕೆ ಮಾತಾಜಿ, ಇವಾಗ ಎಷ್ಟು ಸಾಕು, ನಾವು ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.